ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಬದನೆಕಾಯಿ ಎಣ್ಕಾಯಿ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನಾನ್ ತಗೊಂಡಿದ್ದೀನಿ 5 ಬದನೆಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ. ನೀವು ಬೇಕಾದ್ರೆ ಸ್ವಲ್ಪ ಚಿಕ್ಕದ್ ತಗೊಂಡ್ರೆ ಬೇಗ ಬೇಯುತ್ತೆ ಅನ್ನೋ ಉದ್ದೇಶಕ್ಕೆ ಸ್ವಲ್ಪ ಚಿಕ್ಕದ್ ತಗೊಳ್ಳಿ. ನಮ್ಗೆ ಸಿಕ್ಲಿಲ್ಲ ಚಿಕ್ಕದು, ಸೊ ಅದರಿಂದ ಸ್ವಲ್ಪ ದೊಡ್ಡದೇ ತಗೊಂಡಿದ್ದೀನಿ. ಸೊ ಬನ್ನಿ ಇವಾಗ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾವು ಬದನೆಕಾಯಿನ ನೀಟಾಗಿ ಕುಯ್ಕೊಳ್ಳೋಣ. ನಾನು 8 ಸೈಡ್ ಕೂಡ ಕುಯ್ಕೋತೀನಿ ನೀಟಾಗಿ. ಏನಕ್ಕೆ ಅಂದ್ರೆ ಹುಳ ಏನು ಇರಬಾರ್ದು. ಬದನೆಕಾಯಿ ಯೂಶಲಿ ಹುಳಗಳು ಇರ್ತಾವಲ್ವಾ, ಸೊ ನೀಟಾಗಿ ತಿಳ್ಕೊಳ್ಳೋದಕ್ಕೋಸ್ಕರ ಎಲ್ಲಾ ಕಡೆಯಿಂದಾನು ಕುಯ್ಕೋತೀನಿ. ಸೊ ನೋಡಿ, ಎಲ್ಲಾ ಕಡೆಯಿಂದಾನು ನೀಟಾಗಿ ಕಟ್ ಮಾಡ್ಕೊಳ್ಳೋಣ. ಸೊ ದಟ್ ನಮ್ಗೆ ಹುಳ ಇದೆಯಾ ಅಲ್ವಾ ಅನ್ನೋದು ನೀಟಾಗಿ ಗೊತ್ತಾಗತ್ತೆ. ಮತ್ತೆ ಮಸಾಲೆ ಕೂಡ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗತ್ತೆ ಫಿಲ್ ಮಾಡಿದಾಗ ಅನ್ನೋ ಉದ್ದೇಶಕ್ಕೆ. ಸೊ ಕಟ್ ಮಾಡ್ಕೊಂಡು ನಾನು ಪೂರ್ತಿ 5 ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದೀನಿ. ಸೊ ಬನ್ನಿ ಈಗ ಯಾವ ತರ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಫಸ್ಟ್ ಈಗ ಮಸಾಲೆ ಏನೇನ್ ಹಾಕಿ ಮಸಾಲೆನ ಪ್ರಿಪೇರ್ ಮಾಡ್ಕೊಂಡ್ಬಿಡೋಣ ಅಂತ ನಾನು ನಿಮ್ಗೆ ತಿಳಿಸ್ಕೊಟ್ಬಿಡ್ತೀನಿ. ಸೊ ಈಗ ಫಸ್ಟ್ ಮಿಕ್ಸಿ ಜಾರ್ಗೆ ನಾನು ಕೊಬ್ಬರಿ ತಗೊಂಡಿದ್ದೀನಿ. ನೀವು ಹಸಿಕಾಯಿ ಬೇಕಾದ್ರೂ ಹಾಕೋಬಹುದು. ನಾನು ಕೊಬ್ಬರಿ ತಗೊಂಡಿದ್ದೆ. ಮತ್ತೆ ಶುಂಠಿ ಬೆಳ್ಳುಳ್ಳಿ, ಒಂದ್ ಹೆಚ್ಚು ಶುಂಠಿ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ತಗೊಳ್ಳಿ, ಒಂದುಂಡೆ ಶುಂಠಿ ಮತ್ತೆ ಈರುಳ್ಳಿ ಸ್ವಲ್ಪ. ನಾನು ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಮತ್ತೆ ಟೊಮೊಟೊ ಒಂದು, ಜಾಮ್ ಟೊಮೊಟೊ ಆದ್ರೆ ಒಂದ್ ಹಾಕಿ, ಹುಳಿ ಟೊಮೊಟೊ ಆದ್ರೆ ಅರ್ಧ ಹಾಕಿ ಸಾಕು. ಮತ್ತೆ ಸ್ವಲ್ಪ ಕೊತ್ತಂಬರಿ, ಮತ್ತೆ ಸ್ವಲ್ಪ ಹುಣಸೆ ಹಣ್ಣು. ಯಾಕಂದ್ರೆ ನಾವು ಜಾಮ್ ಟೊಮೊಟೊ ಹಾಕಿದ್ರೆ ಸ್ವಲ್ಪ ಹುಣಸೆ ಹಣ್ಣು ಜಾಸ್ತಿ ಹಾಕಿ, ಇದ್ರದ್ದು ಹುಳಿದು ಹಾಕಿದ್ರೆ ಸ್ವಲ್ಪ ಕಮ್ಮಿ ಹಾಕಿ. ಮತ್ತೆ ಸ್ವಲ್ಪ ಖಾರ, ನಾನು ಅರ್ಧ ಅಷ್ಟು ಖಾರದ ಪುಡಿ ಹಾಕ್ತಾ ಇದ್ದೀನಿ. ಯಾಕಂದ್ರೆ ಮತ್ತೆ ಮಸಾಲೆಗೆ ಕೂಡ ಸ್ವಲ್ಪ ಖಾರ ಹಾಕೋತೀವಿ, ಸೊ ಅದರಿಂದ ನೋಡಿ ಹಾಕೊಳ್ಳಿ. ಸೊ ಅದ್ ಮಿಕ್ಸಿಲಿ ಮಾಡಿ ರುಬ್ಬಿ ರೆಡಿ ಇಟ್ಕೊಂಡಿರ್ತೀವಲ್ಲ, ಸೊ ಈಗ ನಾವು ಬದನೆಕಾಯಿ ಎಲ್ಲ ಕುಯ್ದಿಟ್ಕೊಂಡಿರ್ತೀವಲ್ವಾ, ಸೊ ಅದಕ್ಕೆ ಈಗ ಫಿಲ್ ಮಾಡ್ಕೊಂಡ್ ಬರೋಣ. ನೀಟಾಗಿ ಎಲ್ಲಾ ಕಡೆನೂ ಫಿಲ್ ಆಗ್ಬೇಕು ಮಸಾಲೆ. ಒಬ್ಬೊಬ್ರು ಫಿಲ್ ಮಾಡ್ತಾರೆ, ಒಬ್ಬೊಬ್ರು ವಿತೌಟ್ ಫಿಲ್ ಮಾಡ್ದಲೇನೆ ಬದನೆಕಾಯಿನ ಬೇಯಿಸ್ತಾರೆ. ಸೊ 2 ತರಾನು ಮಾಡಬಹುದು. ನಾನು ಏನಕ್ಕೆ ಫಿಲ್ ಮಾಡ್ತಿದ್ದೀನಿ ಅಂದ್ರೆ ಬದನೆಕಾಯಲ್ಲಿ ಮಸಾಲೆ ಎಲ್ಲ ಸೇರ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತೆ ಟೇಸ್ಟಿ ಆಗಿರುತ್ತೆ ಅನ್ನೋದಕ್ಕೆ. ಸೊ ನಾವ್ ಹಂಗೆ ಹಾಕಿದ್ರೆ ಮಸಾಲೆ ಎಲ್ಲ ಬದನೆಕಾಯಿ ಒಳಗಡೆ ಕೂಡ ಹೋಗಲ್ಲ ಅಲ್ವಾ. ಸೊ ಅದ್ರಿಂದ ಈ ತರ ಮಾಡೋದು. ನಾನು ಯೂಶಲಿ ಈ ತರನೇ ಮಾಡೋದು, ಫಿಲ್ ಮಾಡ್ಕೊಂಡೆ ಮಾಡ್ತೀನಿ. 2 ತರನು ಮಾಡಬಹುದು. ನೋಡಿ, ಈ ತರ 2 ಕಡೆ ಎಲ್ಲಾ ಕಡೆ ಫಿಲ್ ಮಾಡೋ ತರ ಫಿಲ್ ಮಾಡ್ಕೊಂಡಿದೀನಿ. ನೋಡಿ, ನಾನು ನಿಮ್ಗೆ ನೀಟಾಗಿ ತೋರಿಸ್ತಾ ಇದ್ದೀನಿ. ಸೊ ಈ ತರ ಎಲ್ಲ ಫಿಲ್ ಮಾಡ್ಕೊಂಡು ರೆಡಿ ಇಟ್ಕೊಂಡಾಗ ಬದನೆಕಾಯಿ ರೆಡಿ ಆಗಿರುತ್ತೆ. ನೋಡಿ, ಎಲ್ಲಾ ಕಡೆನೂ ಫಿಲ್ ಆಗಿದೆ ಮಸಾಲೆ. ಸೊ ಇದು ಬದನೆಕಾಯಿಗೆ ಎಲ್ಲಾ ಮಸಾಲೆ ಕೂಡ ಚೆನ್ನಾಗಿ ಹಿಡಿಯುತ್ತೆ ಅನ್ನೋ ಉದ್ದೇಶಕ್ಕೆ ನಾನು ಈ ತರ ಕಟ್ ಮಾಡ್ಕೊಂಡಿದ್ದೀನಿ. ನೀವು 4 ಸೈಡ್ ಮಾಡ್ಕೊಂಡ್ರೆ ನಮ್ಗೆ ಎಲ್ಲಾ ಕಡೆ ಕೂಡ ಫಿಲ್ ಆಗಲ್ಲ, ಮತ್ತೆ ಆ ಸೈಡ್ ಹುಳ ಇದೆಯಲ್ಲೂ ಸಹ ನಮ್ಗೆ ಗೊತ್ತಾಗಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ತರ ಮಾಡ್ಕೊಂಡಿದ್ದೀನಿ. ಸೊ ಈಗ ಸ್ವಲ್ಪ ಎಣ್ಣೆ ಹಾಕಿ ಇಟ್ಕೊಳ್ಳೋಣ. ಒಂದ್ ಸ್ಪೂನ್ ಅಷ್ಟು, ಸ್ವಲ್ಪ ಸಾಸಿವೆ, ಸ್ವಲ್ಪ ಎಣ್ಣೆ ಇರ್ಲಿ. ಎಣ್ಣೆ ಬದನೆಕಾಯಿಗೆ ಎಣ್ಣೆ ಇದ್ರೇನೆ ಸ್ವಲ್ಪ ರುಚಿ ಮತ್ತೆ ಚೆನ್ನಾಗಿರುತ್ತೆ. ಮತ್ತೆ ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದನ್ನ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಯಾವತ್ತಿದ್ರು ಕೆಂಪಗಾಗ್ಬೇಕು ಫ್ರೆಂಡ್ಸ್, ಅವಾಗೆ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈಗ ನಾವು ಎಣ್ಣೆ ಎಲ್ಲ ಸ್ವಲ್ಪ ಫ್ರೈ ಆದ್ಮೇಲೆ, ಮೆಣಸಿನ್ಕಾಯಿ ಎಲ್ಲ ಫ್ರೈ ಆದ್ಮೇಲೆ, ಈಗ ನಾವು ಎಣ್ಣೆ ಬದನೆಕಾಯಿನ ಹಾಕೋಣ ಒಂದೊಂದೇ. ಸೊ ಲೋ ಫ್ಲೇಮ್ ಅಲ್ಲಿ ನಾವು ಫ್ರೈ ಮಾಡ್ಕೋಬೇಕು ಯಾವತ್ತಿದ್ರು. ಯಾಕಂದ್ರೆ ಬದನೆಕಾಯಿ ಎರಡು ಸೈಡು ಚೆನ್ನಾಗಿ ಬೇಯಬೇಕು ಅನ್ನೋ ಉದ್ದೇಶಕ್ಕೆ. ಮತ್ತೆ ನಾನು ಮಿಕ್ಕಿರೋ ಮಸಾಲೆ ಸ್ವಲ್ಪ ಹಂಗೆ ಹಾಕ್ತಾ ಇದ್ದೀನಿ. ಸೊ ಈಗ ಅದು ನೀಟಾಗಿ ಬೇಯಲಿ ಅನ್ನೋ ಉದ್ದೇಶಕ್ಕೆ, ಸ್ವಲ್ಪ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಲಿ ಅನ್ನೋದಕ್ಕೆ ಸ್ವಲ್ಪ ನಾನು ಕೈಯೆಲ್ಲ ಆಡಿಸ್ತಾ ಇದ್ದೀನಿ.
ಸೊ ಅದು ಎಲ್ಲ ಫ್ರೈ ಆಗಬೇಕು, ಎಲ್ಲ ಕಡೆನೂ ನೀಟಾಗಿ ಫ್ರೈ ಆಗಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆವಾಗ ಬದನೆಕಾಯಿ ಚೆನ್ನಾಗಿ ಬೇಯುತ್ತೆ. ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಬೇಯೋದಿಲ್ಲ. ಸೊ ಆವಾಗ ಒಂದ್ 5 ನಿಮಿಷ ಬಿಟ್ಬಿಟ್ಟು ಮತ್ತೆ ಸ್ವಲ್ಪ ತಿರುಗಿಸಿ, ಮತ್ತೆ ಅಂದ್ರೆ ಒಂದ್ ಕಡೆ ಬೆಂದಿರುತ್ತಲ್ವಾ ಇನ್ನೊಂದ್ ಕಡೆ ತಿರುಗಿಸಿ, ಆತರ. ಸೊ ಆತರ ನಿಮ್ಗೆ 5-10 ಮಿನಿಟ್ಸ್ ಒಂದ್ಸತಿ ಮಾಡ್ತಾ ಇರ್ಬೇಕು. ಸೊ ಆವಾಗ ಎಲ್ಲಾ ಕಡೆ ನೀಟಾಗಿ ಬೇಯುತ್ತೆ. ನೋಡಿ ಫ್ರೆಂಡ್ಸ್, ಈಗ ಬೇಯ್ತಾ ಇದೆ ಬದನೆಕಾಯಿ. ಯಾವತ್ತೂ ಲೋ ಫ್ಲೇಮಲ್ಲೇ ಇಟ್ಕೊಳ್ಳಿ. ಮತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಸ್ವಲ್ಪ ಹಾಕೊಳ್ಳಿ. ಈಗ ಬದನೆಕಾಯಿಗೆಲ್ಲ ಉಪ್ಪಿಡಿಲಿ, ಮತ್ತೆ ಈರುಳ್ಳಿಗೆ, ಮತ್ತೆ ಮಸಾಲೆಗೆ ಇನ್ನೊಂದ್ ಸ್ವಲ್ಪ ಹಾಕೊಳ್ಳೋದಕ್ಕೆ ನಾನು ಸ್ವಲ್ಪ ಅಷ್ಟೇ ಹಾಕಿದ್ದೀನಿ. ಮತ್ತೆ ಈಗ ಅದನ್ನ ಉಪ್ಪು ಹಾಕಿರೋದೆಲ್ಲ ಕಡೆ ಸ್ಪ್ರೆಡ್ ಆಗ್ಬೇಕಲ್ವಾ, ಎಲ್ಲಾ ಕಡೆ ಹೋಗ್ಲಿ ಅನ್ನೋದಕ್ಕೆ ನಾನು ಮತ್ತೆ ಇದ್ ಮಾಡ್ತಾ ಇದ್ದೀನಿ. ಸೊ ಇದಾದ್ಮೇಲೆ ಎಲ್ಲ ನೀಟಾಗಿ ಬೇಯ್ಲಿ ಅಂದ್ಬಿಟ್ಟು ನಾನು ಲಿಡ್ನ ಕ್ಲೋಸ್ ಮಾಡ್ತೀನಿ. ಒಂದ್ 5ರಿಂದ 10 ನಿಮಿಷ ಕ್ಲೋಸ್ ಮಾಡಿ. ಸೊ ಈಗ ತೆಗೆದು ಮತ್ತೆ ನೋಡಿ, ಅದು ಸ್ವಲ್ಪ ಬೆಂದಿದೆ. ಸೊ ಆತರ ಪೂರ್ತಿಯಾಗಿ ಬೇಯ್ಬೇಕು, ಇನ್ನೊಂದ್ ಸ್ವಲ್ಪ ಬೇಯ್ಬೇಕು. ನಾನು ಅರಿಶಿನ ಮತ್ತೆ ಬೇಯ್ತಾ ಇರ್ಬೇಕಾದ್ರೆ ಸ್ವಲ್ಪ ಮುಕ್ಕಾಲಷ್ಟು ಬೆಂದಿದೆ, ಸ್ವಲ್ಪ ಅರ್ಧದಿಂದ ಕಾಲಷ್ಟು. ಈಗ ಸ್ವಲ್ಪ ಅರಿಶಿನ, ಅದಕ್ಕೆ ನಾನು ಇವಾಗ ಅರಿಶಿನ ಮತ್ತೆ ಸ್ವಲ್ಪ ಖಾರದ ಪುಡಿ, ಮತ್ತೆ ಸ್ವಲ್ಪ ಗರಂ ಮಸಾಲೆ, ಗರಂ ಮಸಾಲ ಹಾಕಿದ್ದೀನಿ, ಎಲ್ಲ ಮಿಕ್ಸ್ ಆಗ್ಲಿ ಅನ್ನೋ ಉದ್ದೇಶಕ್ಕೆ. ಈಗ ಸ್ವಲ್ಪ ಖಾರದ ಪುಡಿ ಹಾಕಿ ನೀಟಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು. ನೀವು ಖಾರ ಅವಾಗೆ ಮಸಾಲೆಗೆ ಹಾಕಿರೋದ್ರಿಂದ ಖಾರ ನೋಡ್ಕೊಂಡು ಹಾಕಿ, ಜಾಸ್ತಿ ಹಾಕ್ಬೇಡಿ, ಖಾರ ಆಗ್ಬಿಡುತ್ತೆ. ಸೊ ಈ ತರ ಎಲ್ಲಾ ಕಡೆ ಅದು ನಾವು ಖಾರದ ಪುಡಿ ಹಾಕೋದ್ರಿಂದ ಕರಿ ಕೂಡ ಕಲರ್ ಆಗಿ ಬರುತ್ತೆ. ಸೊ ಅದ್ರಿಂದ ಸ್ವಲ್ಪ ಖಾರದ ಪುಡಿ ಹಾಕಿ. ನಾನು ಅದಕ್ಕೆ ಅಲ್ಲಿ ಕಾಲಷ್ಟು ಹಾಕಿದೆ, ಅರ್ಧದ್ರಷ್ಟು ಹಾಕಿದ್ದೆ, ಇಲ್ಲೊಂದು ಕಾಲು ಹಾಕಿದೀನಿ. ಸೊ ಅದ್ರಿಂದ ಖಾರ ಕರೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶಕ್ಕೆ. ಸೊ ಈಗ ಎಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಬೆಂದಾಗ ನಿಮ್ಗೆ ಎಣ್ಣೆ ಬಿಟ್ಕೊಂತ ಹೋಗುತ್ತೆ. ಸೊ ಇನ್ನ ಸ್ವಲ್ಪ ಬೇಯಬೇಕು ಅದು. ನೀವು ಅವಾಗ ಚೆಕ್ ಮಾಡ್ತಾ ಇರಬಹುದು. ಸೊ ಸ್ವಲ್ಪ ಬೆಂದ ಮೇಲೆ ಅರ್ಧದಷ್ಟು ಬದನೆಕಾಯಿ ಎಲ್ಲ ಬೆಂದಿದೆ ಅಂದಾಗ ಸ್ವಲ್ಪ ಗ್ರೇವಿ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನಾವು ಬಿಟ್ಕೊಂಡಿರ್ತೀವಲ್ವಾ, ಅರ್ಧ ಬದನೆಕಾಯಿಗೆ ಫಿಲ್ ಮಾಡ್ಕೊಳ್ಳೋದಕ್ಕೆ ಇಟ್ಕೋತೀವಿ, ಇನ್ ಸ್ವಲ್ಪ ನಾವು ಈ ತರ ಗ್ರೇವಿಗೆ ಹಾಕೋಬೇಕು. ನೋಡಿ, ಈ ತರ ಹಾಕೊಂಡು ಸ್ವಲ್ಪ ಕಲ್ಸ್ಕೊಳ್ಳೋಣ. ಸೊ ಈಗ ಸ್ವಲ್ಪ ನೀರು ಹಾಕೊಳ್ಳೋಣ. ನೋಡಿ, ಅದು ಪೂರ್ತಿ ಎಲ್ಲಾ ಕಡೆ ಬೇಯೋದಕ್ಕೋಸ್ಕರ ನಾನು ಸ್ವಲ್ಪ ಎಲ್ಲಾ ಕಡೆ ಇದು ಫ್ರೈ ಆಗ್ಲಿ ಅನ್ನೋದಕ್ಕೆ ಬದನೆಕಾಯಿ ಕೂಡ ಅವಾಗ ತಿರ್ಗಿಸ್ತಾ ಇದ್ದೆ, ಎರಡೂ ಕಡೆ ನೀಟಾಗಿ ಬೇಯಲಿ ಅನ್ನೋ ಉದ್ದೇಶದಕ್ಕೋಸ್ಕರ. ನೋಡಿ, ಅದ್ ಮಸಾಲೆ ಗ್ರೇವಿ ಎಲ್ಲ ಚೆನ್ನಾಗಿ ಬೇಯಬೇಕು. ಬದನೆಕಾಯಿ ತುಂಬಾ ಚೆನ್ನಾಗಿರುತ್ತೆ, ಅವಾಗ ಒಂದ್ಸತಿ ಮಾಡ್ಕೋತಾ ಇರಬಹುದು. ನೋಡಿ, ನಿಮ್ಗೆ ಸ್ವಲ್ಪ ಬೆಂದಿದೆ, ಮತ್ತೆ ಇನ್ನೊಂದ್ ಸ್ವಲ್ಪ ನಾನು ನೋಡ್ತಾ ಇದ್ದೀನಿ ಬೆಂದಿದೆಯೋ ಇಲ್ವೋ ಅನ್ನೋದಕ್ಕೋಸ್ಕರ. ನೋಡಿ, ಆತರ ನೀವು ಸ್ಪೂನ್ ಹಾಕೊಂಡು ಚೆಕ್ ಮಾಡ್ಬೋದು, ಬದನೆಕಾಯಿ ಬೆಂದಿದ್ಯಾ ಇಲ್ವಾ ಒಳಗಡೆ ಅನ್ನೋದನ್ನ ನೀವು ತಿಳ್ಕೊಬಹುದು. ನನ್ಗೆ ಇನ್ನೊಂದ್ ಸ್ವಲ್ಪ ಬೇಯಬೇಕು ಅನ್ನೋದಕ್ಕೆ ಮತ್ತೆ ಇನ್ನೊಂದು ಬದನೆಕಾಯಿ ನೋಡ್ತಾ ಇದ್ದೆ. ಸೊ ಆತರ ನೀವು ನೋಡ್ಕೊಂಡು ನೀವು ಬೇಯಿಸಬಹುದು. ಸೊ ನಿಮ್ಗೆ ಬೆಂದ ಮೇಲೆ, ಗ್ರೇವಿ ಬೆಂದ ಮೇಲೆ ಅಂತೂ ಎಣ್ಣೆ ಬಿಟ್ಕೊಳ್ಳುತ್ತೆ, ಅವಾಗ ಬದನೆಕಾಯಿ ಹಾಕಿದೆ ಅಂತ. ಸೊ ನೀವು ಬದನೆಕಾಯಿ ಪೂರ್ತಿ ಬೆಂದ ಮೇಲೆನೆ ನೀವು ತೆಗಿಬೇಕು. ಸೊ ನನ್ಗೆ ಇನ್ನೊಂದ್ ಸ್ವಲ್ಪ ಹೊತ್ತು ಆಗ್ಲಿ ಅಂತ ತಿರ್ಗಿಸ್ಬಿಟ್ಟು ಮತ್ತೆ ಬೇಯ್ಲಿ ಅಂತ ಕಂಪ್ಲೀಟ್ ಆಗಿ ಬಿಟ್ಟಿದ್ದೀನಿ. ಸೊ ಈಗ ಬೆಂದಿದೆ ಫ್ರೆಂಡ್ಸ್.
ನೋಡಿದ್ರಲ್ಲ ಫ್ರೆಂಡ್ಸ್, ಎಣ್ಣೆ ಬದನೆಕಾಯಿ ಯಾವ ಥರ ಮಾಡೋದು ಅಂತ. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಯಾರೆಲ್ಲ ಹಾಗೆ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು.